ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಇಲ್ಲ ಅಂದರೆ ಒಂದು 10 ನಿಮಿಷ ನನ್ನ ವೀಡಿಯೋನ ಸೈಡಲ್ಲಿ ಪ್ಲೇ ಮಾಡಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಬಂದು ಬುಧವಾರದ ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನನ್ನ ಫ್ಯಾಮಿಲಿ ಗೆಟ್ ಟುಗೆದರ್. ನನ್ನ ಮಗನಿಗೆ ಚಪಾತಿ ಚಟ್ನಿ ಆ್ಯಂಡ್ ಜಾಮೂನ್ ಮತ್ತು ದಾಳಿಂಬೆನ ಲಂಚ್ ಬಾಕ್ಸ್ಗೆ ಹಾಕೊಟ್ಟೆ. ನನ್ನ ದಿನ ಈ ರೀತಿ ಶುರುವಾಯಿತು. ನನ್ನ ಮಗಳು ನೋಡಿ, ಅವಳಿಗೆ ಎತ್ತಕ್ಕಾಗದೇ ಇರುವಂಥ ಬ್ಯಾಗ್ನ ಎಳಕ ಬಂದು ಏನೇನೋ ಸರ್ಕಸ್ ಮಾಡ್ತಾವಳೆ. ನನ್ನ ಮಗ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾದ. ವ್ಯಾನನ್ನು ಹತ್ಸೋದಕ್ಕೆ ಆ್ಯಸ್ ಯೂಶ್ವಲ್ ಆಚೆ ಬಂದು ವ್ಯಾನ್ ಹತ್ಸಿದ್ವಿ. ಒಳಗೆ ಬಂದು ನಾನೇನೋ ಮಾಡ್ತಾಯಿದ್ರೆ ಇವಳು ನೋಡಿ ಕುತ್ಕೊಂಡು ಈರುಳ್ಳಿ ಬಿಡಿಸ್ತವ್ರೆ. ಮನೆಗೆ ಬಂದವರು ಚಿಕ್ಕ ಮಗು ಕೈಲಿ ಕೆಲಸ ಮಾಡಿಸ್ತವ್ರೆ ಅಂತ ನನಗೆ ಬೈಬೇಕು. ಆ ರೇಂಜ್ಗೆ ಏನೂ ಇಲ್ಲ ಇವಳಿಗೆ ಆಟ ಆಡೋದಕ್ಕೆ ಅಂತ ಈ ಥರ ಕೆಲಸ ಮಾಡ್ತಾವಳು ನೋಡಿ. ಬ್ರೇಕ್ಫಾಸ್ಟಿಗೆ ಚಪಾತಿ ಜೊತೆಗೆ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ವಿ. ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಇದೆ ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನನಗಂತೂ ಸಿಕ್ಕಾಬಟ್ಟೆ ಫೇವ್ರೇಟ್ ಅಪ್ಪ. ತಿಂಡಿ ಎಲ್ಲ ತಿಂದು ಸ್ವಲ್ಪ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಲೈವ್ ಮಾಡಾದಮೇಲೆ ಇವತ್ತು ನನ್ನ ಡಾರ್ಲಿಂಗ್ ಅನನ್ಯ ಅವ್ರ ಮನೇಲಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಇತ್ತು ನಮ್ಮ ಅತ್ತೆ ಮನೇಲಿ. ಸೊ ರೆಡಿ ಆದ್ವಿ ಇಬ್ರು. ಸಿಂಪಲ್ ಲುಕ್ ಇದಾಗಿತ್ತು. ಫುಲ್ ಖುಷಿಲಿ ರೆಡಿಯಾಗಿ ನಾವು ಕೂಡ ಹೊರಟ್ವಿ. ಅನನ್ಯವ್ರ ಮನೆಗೆ ಫ್ಯಾಮಿಲಿ ಗೆಟ್ ಟುಗೆದರ್ ಹೋಗ್ತಾ ಇದ್ದೀವಿ. ಅನನ್ಯವ್ರ ಮನೆಗೆ ಗೆಟ್ ಟುಗೆದರ್ಗೆ ಹೋಗ್ತಾ ಇದ್ದೀವಿ. ಅನನ್ಯ ನಮಗೆಲ್ಲ ನಾನ್ ವೆಜ್ ಊಟ ಇಟ್ಕೊಂಡಿದ್ದಾಳೆ. ನೀವು ಬರೋದಿದ್ರೆ ಬನ್ನಿ, ಬಟ್ ಈ ವ್ಲಾಗ್ ನಾಳೆ ಅಪ್ಲೋಡ್ ಆಗಿರುತ್ತೆ. ನೀವು ಬರೋಷ್ಟೊಳಗೆ ಊಟ ಖಾಲಿ ಆಗಿಬಿಟ್ಟಿರುತ್ತೆ. ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಕ್ಕ ತಂಗಿ ಇಬ್ಬರು ದೇವಸ್ಥಾನದ ಹತ್ರ ಸಖತ್ತಾಗೆ ಪೋಸ್ ಕೊಡ್ತಾ ಇದ್ರು. ಬಸ್ ಹತ್ತೋದಕ್ಕೆ ಅಂತ ಬಸ್ ಸ್ಟ್ಯಾಂಡಿಗೆ ಬಂದರೆ ರೇಖಾ ಇಲ್ಲೇ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಬಿಟ್ಟವಳೆ. ನಿಂತ ಜಾಗದಲ್ಲಿ ಕೊಂಚ ಜಾಗದಲ್ಲಿ ಏನಾರು ಮಾರ್ಕ ಬಂದರೆ ಅಲ್ಲೇ ತಗೋತಾ ಇರೋದು. ಮುಲಾಜೆ ಇಲ್ಲ ಅಪ್ಪ ನಮ್ಮ ಹಳ್ಳಿ ಜನಕ್ಕೆ. ನಮ್ಮಮ್ಮ ರೇಖನ್ಗೆ ಮಂಕ್ರಿ ತಗೊಟ್ಬಿಟ್ಟು ಆಯಿತು. ನಾವು ಬಸ್ಸು ಆಟ ಸಿಕ್ಕಾಕಂಟ ಏನು ಮಾಡೋದು ಅಂತ ಹೇಳಿ ಮೊಬೈಲ್ ಹಿಡ್ಕೊಂಡು ಒಂದಷ್ಟು ಪೋಸು ಫೋಟೋಸ್ಗಳು ತಗೊಂಡು ನಮ್ಮ ಪುಣ್ಯಕ್ಕೆ ಯಾವುದೋ ಒಂದು ಡೈರೆಕ್ಟ್ ಆಟೋ ಸಿಕ್ತು ಅಂತ ಹೇಳಿ ಆಟೋದಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಮಂಡ್ಯ ಕಡೆಗೆ ಹೊಂಟು. ಆಟೋದಲ್ಲಿ ಹೋಗೋದಂದ್ರೆ ನನಗೆ ಆವಾಗಲೂ ಇಷ್ಟ ಅಪ್ಪ. ನಿಮಗೂ ಇಷ್ಟನಾ? ಅದೇನೋ ಓದ್ತಾವ್ರೇನು ಗೊತ್ತಿಲ್ಲ. BCom ಸಮಥಿಂಗ್ ಏನೋ BC ಏನೋ ಇರಬೇಕು. ಫೈನಲಿ ಮನೆಗೆ ರೀಚ್ ಆದ್ವಿ. ಅಡುಗೆ ಎಲ್ಲ ರೆಡಿಯಾಗಿತ್ತು. ನಮ್ಮ ಅತ್ತೆ ಅಥವಾ ಸಿಸ್ಟರ್ ಎರಡೂ ಆಗಬೇಕು. ಅವರು ಸ್ವೀಟ್ನ ಪ್ರಿಪೇರ್ ಮಾಡ್ತಾಯಿದ್ರು. ಎಲ್ಲಿಗೆ ಫ್ಯಾಮಿಲಿ ಗೆಟ್ ಟುಗೆದರ್. ಫ್ಯಾಮಿಲಿ ಮೆಂಬರ್ಸ್ ನನ್ನ ಕಸಿನ್ ಜೊತೆ ಕುತ್ಕೊಂಡು ಹರಟೆ ಹೊಡೆದಿದ್ದಾಯಿತು. ಇಷ್ಟೆಲ್ಲ ಅಡುಗೆನ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಆಗಿತ್ತು, ಇನ್ನು ಸ್ವಲ್ಪ ಹಾಕಬೇಕಿತ್ತು ಅಷ್ಟೇ. ಈ ಕಡೆ ಚೋಟ ಪುಟಾಣಿಗಳೆಲ್ಲ ಆಟ ಆಡ್ತಾಯಿದ್ರು. ಅವಳು ಮಕ್ಳಿಗೆ ಊಟ ತಿನ್ಸೋ ಕೆಲಸ ಮಾಡ್ತಾಯಿದ್ವು. ನಾವು ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ವಿ. ಇವತ್ತಿನ ಮೆನು ನಾನ್ ವೆಜ್ ಮೆನು. ಬೋಟಿ ಗೊಜ್ಜು, ಮುದ್ದೆ, ಕೈಮಾ, ಮಟನ್ ಸಾಂಬಾರ್, ಮೊಸರು ಬಜ್ಜಿ, ಕೀರು, ಮೊಟ್ಟೆ ಎಲ್ಲನೂ ಹಾಕಿಲ್ಲ ಇಲ್ಲಿ. ಇಷ್ಟು ಇತ್ತು. ನೋಡ್ತಿದ್ರೆ ಮತ್ತೆ ತಿನ್ಬೇಕಂತ ಅನಿಸ್ತಿದೆ. ವಿಡಿಯೋ ರೆಕಾರ್ಡ್ ಮಾಡಿದ್ದು ನೆನ್ನೆ, ವಾಯ್ಸ್ ಕೊಡ್ತಿರೋದು ಇವತ್ತಲ್ವಾ, ಅದಕ್ಕೆ. ಆಮೇಲೆಲ್ಲ ಕುತ್ಕೊಂಡು ಊಟ ಮಾಡೋಕೆ ಕೂತ್ವಿ. ಒಬ್ರಿಗೊಬ್ರಿಗೆ ಚೆನ್ನಾಗಿ ರೇಗಿಸ್ಕೊಂಡು ಒಬ್ರಿಗೊಬ್ರಿಗೆ ಪಾಸ್ ಮಾಡಿಕೊಂಡು ನಾವೇ ಬಡಿಸ್ಕೊಂಡು ಮಾತಾಡಿ ಕುಟುಂಬದವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನಿಜ ತುಂಬ ಖುಷಿ ಆಯಿತು. ಇಷ್ಟೊಂದು ದಿನವೇ ಆಗಿತ್ತು ಈ ರೀತಿ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ. ಸೊ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ ಖುಷಿ ಆಯಿತು. ಇನ್ನು ಬರಲೇ ಇಲ್ಲ. ನಮ್ಮಪ್ಪನ ಇವರು ವೆಲ್ಕಮ್ ಮಾಡಿದ ರೀತಿ ಈ ರೀತಿ ಇತ್ತು. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಹೋಗೋದಿಕ್ಕೆ ಮನಸ್ಸೇ ಇರಲಿಲ್ಲ, ಬಟ್ ಮಗ ಸ್ಕೂಲಿಂದ ಬಂದುಬಿಟ್ಟಿರ್ತಾನೆ ಅಂತ ಹೇಳಿ ಆಟೋ ಹತ್ತಿ ಮನೆ ಕಡೆ ಹೊರಟ್ವಿ. ಆದರೂ ಟೈಮ್ ಎಷ್ಟು ಬೇಗ ಹೇಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ. ಮನೆಗೆ ಬಂದೆ. ಅಮ್ಮ ಒಂದಷ್ಟು ಹಬ್ಬಕ್ಕೆ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದರು. ಗಣಪತಿ ಕೂರಿಸ್ತೀವಲ್ಲ ಅದಕ್ಕೋಸ್ಕರ. ಇದು ಬಾಳೆಕಂದನ ಹಾಕುವಂಥ ಸ್ಟ್ಯಾಂಡು. ತುಂಬ ಗಟ್ಟಿಗಿತ್ತು, ಕ್ವಾಲಿಟಿಯಾಗಿತ್ತು. ಇದರ ಪ್ರೈಸ್ ಬಂದು 150 200 ಅಂತಲೇ ಹೇಳಿದ್ರು. ತುಂಬಾ ವರ್ತಿತ್ತು. ಆಮೇಲೆ ಡೆಕೋರೇಷನ್ಗೋಸ್ಕರ ಲೋಟಸ್ ಫ್ಲವರ್ ಬೇಕು ಅಂತ ಹೇಳಿದ್ದೆ ಅಂತ ಹೇಳಿ 6 ಬೇಕಿತ್ತು.
ಇದನ್ನು ತೊಗೊಂಡು ಬಂದಿದ್ರು. ಚೆನ್ನಾಗಿತ್ತು. ಗಣಪತಿ ಕೂರಿಸಿದಾಗ ಡೆಕೋರೇಷನ್ ಮಾಡೋದಕ್ಕೆ ಬೇಕಲ್ಲ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಆನ್ ಟೈಮ್ ಬರೋಲ್ಲ. ಆಲ್ರೆಡಿ ಟೈಮ್ ಇನ್ನೇನು ಹತ್ರ ಬರ್ತಿದೆ ಅಲ್ಲ, ಅದಕ್ಕೋಸ್ಕರನೇ ಡೈರೆಕ್ಟಾಗಿ ನೋಡಿ ತೊಗೊಬನ್ನಿ ಅಂತ ಹೇಳಿದೆ. ಅಮ್ಮ ಇದನ್ನು ತೊಗೊಂಡು ಬಂದಿದ್ರು. ಏನೋ ಜೊತೆ 150 ಅಂತ ಹೇಳ್ದಂಗಿತ್ತು. ನಾನು ಸರಿಯಾಗಿ ಪ್ರೈಸ್ ಕೇಳಲಿಲ್ಲ. ಇದ್ರ ಜೊತೆಗೆ ಒಂದು ವೈಟ್ ಸ್ಕ್ರೀನ್ ಕೇಳಿದ್ದೆ. ಹಿಂದೆ ಡೆಕೋರೇಷನ್ಗೆ ವೈಟ್ ಇದ್ದರೆ ಚೆಂದ ಅಂತ ಹೇಳಿ ವೈಟ್ ಸ್ಕ್ರೀನ್ ಕೂಡ ತೊಗೊಂಡು ಬಂದಿದ್ರು. ಅದಾದಮೇಲೆ ಕೃಷ್ಣ ಜನ್ಮಾಷ್ಟಮಿಗೆ ರಾಧೆ ಡ್ರೆಸ್ಸಿಗೆ ಇದು ಮತ್ತು ಶೃಂಗಾರ ಒಂದಷ್ಟು ಅದೆಲ್ಲ ಐಟಮ್ಸ್ ಅಮ್ಮ ತೊಗೊಂಡು ಬಂದಿದ್ರು. ಮತ್ತು ಒಂದು ಕ್ಯೂಟ್ ನೋಸ್ ಪಿನ್ ತಂದಿದ್ರಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ. ಇದೆಲ್ಲ ತೋಳಿಗೆ ಹಾಕೋಕ್ಕೆ, ಕೈಗೆ ಹಾಕೋಕ್ಕೆ ತಂದಿದ್ದು ಕೃಷ್ಣನ ಅಲಂಕಾರದಕ್ಕೆ. ಇಷ್ಟೆಲ್ಲ ಅಮ್ಮ ಪರ್ಚೇಸ್ ಮಾಡ್ಕೊಂಡು ಬಂದರು. ಕೊನೆಯದಾಗಿ ಮುಗ್ಬಿಟ್ಟು ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ. ಅದು ಯಾವುದು ಅಂತ ನೀವೇ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ. ತುಂಬ ಲೋ ಬಜೆಟ್ಗೆ ಜಸ್ಟ್ 70 ರೂಪೀಸ್ಗೆ ಸಿಕ್ಕಿದೆ ಇದು. ಇದಾದಮೇಲೆ ಬಟ್ಟೆ ಮಾಡಿಸಿಟ್ಟಿರಲಿಲ್ಲ. ಕೆಲವೊಂದು ಟೈಮು ನಾವು ಎಷ್ಟು ಕೆಲಸ ಮಾಡಿದ್ರೂ ಕೆಲವೊಬ್ರಿಗೆ ಪ್ರೂವ್ ಮಾಡೋದಕ್ಕಾಗಲ್ಲ. ಕೆಲಸಕ್ಕೆ ಬಾರದೇ ಇರುವಂಥ ಮಾತುಗಳನ್ನ ನಮ್ಮ ಬಗ್ಗೆ ಹೇಳ್ಕೊಂಡು ಬರ್ತಿರ್ತಾರೆ. ನಾನು ಒಂದು ರಾಶಿ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ಮಾಡಿಸಿ ಆ ಜಾಗಕ್ಕೆಲ್ಲನೂ ಸೇರಿಸಿ ಆಯಿತು. ಇದಾದಮೇಲೆ ವ್ಲಾಗ್ಗೆ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡು ಸ್ವಲ್ಪ ಎಡಿಟ್ ಮಾಡಿ ಇಟ್ಕೊಂಡೆ. ನನ್ನ ಮಗನಿಗೆ ರಿವಿಷನ್ ಕೂಡ ಮಾಡಿಸ್ತಾ ಇದ್ದೆ. ಅವನಿಗೆ ಯೂನಿಟ್ ಟೆಸ್ಟ್ ಇರುತ್ತೆ, ಇಂಗ್ಲೀಷ್ ಲೆಸನ್ ಇತ್ತು, ಅದನ್ನು ರಿವಿಷನ್ ಮಾಡಿಸಿ ಇವತ್ತು ಅಪರೂಪಕ್ಕೆ ಐಸ್ ಕ್ರೀಮ್ನ ತಂದಿದ್ವಿ. ಐಸ್ ಕ್ರೀಮ್ ಪಾರ್ಟಿ. ಡ್ರೈ ಫ್ರೂಟ್ ಸ್ಪೆಷಲ್. ಇದು ಸ್ಟ್ರಾಬೆರಿ ಪ್ಲೇನ್. ನನ್ನ ಪ್ರಕಾರ ಮನೆಯವ್ರನ್ನೆಲ್ಲ ನಗಿಸೋ ತಾಕತ್ತು, ಮನೆಯವ್ರನ್ನೆಲ್ಲ ಒಟ್ಟಿಗೆ ಸೇರಿಸೋ ತಾಕತ್ತಿರೋದು ಈ ಐಸ್ ಕ್ರೀಮಿಗೆ ಮಾತ್ರ ಅನಿಸುತ್ತೆ. ಈ ಕ್ಯೂಟ್ ಮೂಮೆಂಟ್ ನನಗೆ ತುಂಬ ಖುಷಿ ಕೊಡ್ತು. ಎಲ್ಲರೂ ಕುತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದಿದ್ದು. ಇವರೆಲ್ಲರಿಗೂ ಒಂದು ಟಬ್ಬು, ನನ್ನ ಮಗನಿಗೆ ಬಂದು ನಾನು ಮತ್ತು ಅನನ್ಯ ಒಂದನ್ನ ಶೇರ್ ಮಾಡ್ಕೊಂಡ್ವಿ. ಅದನ್ನು ತಿಂದ್ವಿ. ಚೆನ್ನಾಗಿತ್ತು. ಹೊಟ್ಟೆ ಫುಲ್ಲಾಗಿತ್ತು. ಜಾಮೂನ್ ತಿಂದೇ ಇರಲಿಲ್ಲ. ಇನ್ನು ಹಾಗೆ ಬಿಟ್ಟರೆ ಖಾಲಿ ಆಗಿಬಿಡುತ್ತೆ ಅಂತ ಹೇಳಿ ತಿನ್ನಬೇಕಂತ ಜಾಮೂನ್ ತಿಂದೆ. ಇಷ್ಟೊತ್ತು ನೋಡಿದ್ದು ಬುಧವಾರದ ವ್ಲಾಗ್ ಆಗಿತ್ತು. ನನ್ನ ಫ್ಯಾಮಿಲಿ ಗೆಟ್ ಟುಗೆದರ್ ಹೇಗಿತ್ತು, ನಿಮಗೆಲ್ಲ ಇಷ್ಟ ಆಗಿದೆಯಾ? ಹಾಗಿದ್ರೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗೊಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್.